ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶ್ರೇಷ್ಠವಾದ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸ್ತೇನೆ. ಬದಲಾಗದ ಆತನ ಕೃಪೆಗಾಗಿ, ಒದಗಿಸಿಕೊಟ್ಟ ಮತ್ತೊಂದು ದಿನಕ್ಕಾಗಿ ಸ್ತೋತ್ರದೊಂದಿಗೆ, ಧನ್ಯವಾದಗಳ ಹೃದಯದೊಂದಿಗೆ ದೇವರ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು, ತಂದೆಯೇ, ನನ್ನೊಟ್ಟಿಗೆ ಮಾತನಾಡು, ನಿನ್ನ ಸ್ವರ ನನಗೆ ಕೇಳಿಸಲಿ ಎಂದು ಪ್ರಾರ್ಥನಾಪೂರ್ವಕವಾಗಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಹೇಗಿದ್ದೀರಾ? ಆರೋಗ್ಯವಾಗಿ, ಸಮಾಧಾನವಾಗಿ, ದೃಢವಾಗಿ ಬೆಳೆಯುತ್ತಾ ಬಲಗೊಳ್ಳುತ್ತಾ ಇದ್ದೀರಲ್ಲವ? ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಒಂದೊಂದು ದಿನವೂ ದೇವರು ಒಂದೊಂದು ವಿಧವಾಗಿ ಮಾತನಾಡುತ್ತಾ ನಮ್ಮನ್ನು ಆತ್ಮೀಕವಾಗಿ ಬಲಗೊಳಿಸುತ್ತಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಒಂದು ಶಿಸ್ತು, ಸಮವಸ್ತ್ರ, ಒಂದು ವಿಧವಾದಂಥ ರೀತಿ ನೀತಿಗಳು ಇದ್ದಾವೆ. ಎಲ್ಲ ಕಂಪನಿಗಳು, ಶಾಲೆಗಳು, ಫ್ಯಾಕ್ಟ್ರಿಗಳು, ಎಲ್ಲ ಒಂದು ಆರ್ಗನೈಸೇಷನ್ಸ್ ಕೂಡ ಅಲ್ಲಿ ಒಂದು ರೀತಿಯಾದ ಕ್ರಮ ಇರಬೇಕೆಂದು, ತಮಗೆ ಇಷ್ಟವಾಗುವ ರೀತಿಯಲ್ಲಿ ಇರಬೇಕೆಂದು ಆಶಿಸುತ್ತಾರೆ. ಅದು ಸಮವಸ್ತ್ರ, ಯೂನಿಫಾರ್ಮ್ ಆಗಿರಬಹುದು, ಕೆಲಸ ಆಗಿರಬಹುದು, ಟೈಮ್ ಆಗಿರಬಹುದು, ಒಂದು ಶಿಸ್ತು ಬೇಕು. ನಾವು ಕೂಡ ನಮ್ಮ ಮನೆಯನ್ನು ಕೂಡ ನನ್ನ ಮನೆ ಹೀಗಿರಬೇಕು, ನನ್ನ ಮಕ್ಕಳು ಆ ರೀತಿ ಇರಬೇಕು, ಹೀಗೆ ಬೆಳೆಯಬೇಕು, ಈ ರೀತಿ ಇರಬೇಕು ಅಂತ ಅಂದುಕೊಳ್ಳುತ್ತೇವೆ. ದೇವರು ಕೂಡ ತನ್ನನ್ನು ಹಿಂಬಾಲಿಸುವ ಭಕ್ತರು ಕೂಡ, ತನ್ನನ್ನು ನಂಬಿರುವ ಭಕ್ತರು ಕೂಡ ಹೇಗಿರಬೇಕು, ಹೇಗಿರಬಾರದು ಎಂದು ವಾಕ್ಯಗಳಲ್ಲಿ ಅಲ್ಲಲ್ಲಿ ನಮಗೆ ಹೇಳಲ್ಪಟ್ಟಿದೆ. ಆದರೆ ಈ ದಿನ ಕರ್ತನ ಪಾದಕ್ಕೆ ಬಂದಿರುವ ನಾವು ದೇವರ ಮಾತುಗಳನ್ನು, ದೇವರ ಭಕ್ತರು, ದೇವರನ್ನು ನಂಬಿರುವಂಥವರು, ಪ್ರಾರ್ಥಿಸುವಂಥವರು ಹೇಗಿರಬೇಕು, ಹೇಗಿರಬಾರದು ಎಂಬುದಾಗಿ ಇವತ್ತಿನ ವಾಕ್ಯದಲ್ಲಿ ತಿಳಿದುಕೊಳ್ಳೋಣ. ದಯಮಾಡಿ ಕೊನೆವರೆಗೂ ನನ್ನೊಟ್ಟಿಗಿದ್ದು ವಾಕ್ಯಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿರಿ. ಕ್ರೈಸ್ತರೆಂದರೆ ಧಾರ್ಮಿಕವಾಗಿ, ಧರ್ಮ ಪ್ರಕಾರವಾಗಿರುವಂಥವರೆಲ್ಲ ಯೇಸುವನ್ನು ನಂಬಿ ಆತನ ಮಾತುಗಳಂತೆ ಬೈಬಲನ್ನು ಆಧರಿಸಿ ನಡೆಯುವ ಪ್ರತಿಯೊಬ್ಬರೂ ಕ್ರೈಸ್ತರಾಗಿದ್ದೇವೆ. ಹಾಗಾದರೆ ಕ್ರೈಸ್ತರು ಹೇಗಿರಬೇಕು, ಹೇಗಿರಬಾರದು ಎಂಬುದನ್ನು ವಾಕ್ಯದಿಂದ ತಿಳಿದುಕೊಳ್ಳೋಣ. ಬನ್ನಿ. ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14, 15, 16. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುದಾರಿಕೆ ಏನು? ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನೀವು ಅನೇಕ ಸಾರಿ ಕೇಳಿಸಿಕೊಂಡಿರಬಹುದು. ಆದರೆ ಸ್ವಲ್ಪ ಗಮನ ಇಟ್ಟು, ದೇವರ ವಾಕ್ಯ ಇವತ್ತು ನನಗೆ ಯಾಕೆ ಈ ವಿಷಯವನ್ನು ನೆನಪಿಸ್ತಾ ಇದೆ? ನಾನೇನೋ ಕ್ರಿಶ್ಚಿಯನ್ನ, ನಾನೇನ ಕ್ರೈಸ್ತನ ನೀವು ಅಂದುಕೊಂಡಿರಬಹುದು. ದೇವಜನವೇ, ಕ್ರಿಸ್ತನನ್ನು ನಂಬಿ, ಕ್ರಿಸ್ತನ ಮಾತುಗಳನ್ನು ಅನುಸರಿಸಿ ನಡೆಯುವ ಪ್ರತಿಯೊಬ್ಬರೂ ಕೂಡ ಕ್ರೈಸ್ತರು ಎಂದು ಕರೆಯಲ್ಪಡುತ್ತಾರೆ. ಮೊದಲ ಶತಮಾನದಲ್ಲೇ ಕೂಡ, ಆರಂಭದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಲ್ಲಿನ ಜನರನ್ನು ಕ್ರೈಸ್ತರು ಎಂಬ ಹೆಸರಿನಿಂದ ಅಂತಿಯೋಕ್ಯದಲ್ಲಿ ಆರಂಭದಲ್ಲೇ ಕರೆದರು. ಇವತ್ತು ನಾವು ಕೂಡ ನಂಬುವುದು, ತಿಳಿದುಕೊಳ್ಳುವುದು ಕೇವಲ ಸರ್ಟಿಫಿಕೇಟ್ ಮೇಲೆ ಇರುವಂಥ ಹೆಸರಿನಿಂದ, ಧರ್ಮದಿಂದ, ಜಾತಿಯಿಂದ ಅಲ್ಲ, ಬದಲಾಗಿ ನಂಬುವ ಪ್ರತಿಯೊಬ್ಬರೂ ಕ್ರಿಸ್ತನನ್ನು ಅನುಸರಿಸುವವರು. ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ. ಕ್ರೈಸ್ತರು ಹೇಗಿರಬೇಕು? ಮೊದಲು ಪಾಸಿಟಿವ್ ಆಗಿ ಆಲೋಚನೆ ಮಾಡೋಣ. ನಾವು ಹೇಗಿರಬೇಕು ಎಂದು ಅಪ್ಪ ತಂದೆ ದೇವರು, ಯೇಸು ಕ್ರಿಸ್ತನು ತನ್ನ ಮಕ್ಕಳಾದ ನಮ್ಮ ಕುರಿತು ಆಲೋಚನೆ ಮಾಡುತ್ತಿದ್ದಾರೆ. ನೀವು ಯಾವುದೇ ಸಭೆಗೆ ಹೋಗದೇ ಇರಬಹುದು, ಕೆಲವು ಸಾರಿ ಅವಕಾಶ ಇಲ್ಲ. ನೀವು ಸೀಕ್ರೆಟ್ ಆಗಿ, ಅಂದರೆ ಯಾರಿಗೂ ತಿಳಿಯದೇ ನೀವು ದೇವರನ್ನ ನಂಬುತ್ತಾ ಇರಬಹುದು. ಇಲ್ಲವೇ ಯಾವುದೇ ಡಿನಾಮಿನೇಷನ್ಗೆ ನೀವು ಹೋಗುತ್ತಿರಬಹುದು. ನಾನು ಅದರ ಕುರಿತಾಗಿ ಮಾತನಾಡಲ್ಲ. ಆದರೆ
ವಾಕ್ಯವು ಏನು ಬೋಧಿಸುತ್ತದೆ, ನಮ್ಮನ್ನು ದೇವರು ಯಾವ ರೀತಿ ಇರಬೇಕೆಂದು ಆಶಿಸುತ್ತಾರೆ, ಅದನ್ನು ಮಾತ್ರ ನಾನು ನಿಮಗೆ ಹೇಳುವಂಥವನು ಆಗಿದ್ದೇನೆ. ದೇವಜನವೇ, ನಮ್ಮ ಬಟ್ಟೆ, ವೇಷಭೂಷಣ, ತೋರ್ಪಡಿಕೆ, ನಾವು ಹೇಳುವ ಮಾತುಗಳು, ಇವುಗಳನ್ನು ನಾವು ತೆಗೆದುಕೊಳ್ಳುವುದು ಬೇಡ. ಕ್ರಿಸ್ತನು ತನ್ನ ವಾಕ್ಯದ ಮೂಲಕವಾಗಿ ನಾವು ಹೇಗಿರಬೇಕೆಂದು ಆಲೋಚಿಸುತ್ತಾರೋ ಅದನ್ನು ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ, ದೇವರು ಯಾವುದೇ ಕೃತ್ಯವಿರಲು ಇದ್ದರೂ ಕೂಡ ಒಂದು ಮಾತು ಹೇಳ್ತಾರೆ. ಏನಂದರೆ, ಈ ಒಂದು ದರ್ಶನವನ್ನು ಕಂಡವರು ಒಂದು ಆಸ್ಪತ್ರೆಯನ್ನು, ಒಂದು ಸ್ಕೂಲನ್ನು, ಒಂದು ಕಂಪನಿಯನ್ನು, ಒಂದು ಕುಟುಂಬವನ್ನು, ನಿಮ್ಮ ಕುಟುಂಬವನ್ನು ನೀವೇನು ಹೇಳ್ತೀರಿ ಗೊತ್ತಾ? ನನ್ನ ಮಕ್ಕಳು, ನನ್ನ ಮನೆ ನನಗೆ ಮರ್ಯಾದೆ ತರುವಂತಿರಬೇಕು, ನನ್ನ ಮಾತಿಗೆ ಗೌರವ ಕೊಡಬೇಕು, ನನ್ನ ಆಸೆಗಳಂತೆ ಮಕ್ಕಳು ಬೆಳೆಯಬೇಕು. ಇದೆಲ್ಲ ನಿಮ್ಮ ಆಸೆಗಳಲ್ಲವಾ? ಒಂದು ಕುಟುಂಬ ಅಂದರೆ ಕುಟುಂಬದ ಯಜಮಾನನು ಇಲ್ಲವೇ ತಂದೆ, ಇಲ್ಲವೇ ತಾಯಿ, ಅವರ ಬುದ್ಧಿ ಅವರ ಥರ ಇರಬೇಕಂತ ನಾವು ಆಶಿಸ್ತೇವೆ. ಅಪ್ಪನ ರೀತಿಯಲ್ಲಿ, ಅಮ್ಮನ ರೀತಿಯಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡು ಬರಬೇಕು ಅಂತ ನಾವು ಆಶಿಸ್ತೇವೆ. ಹಾಗಾದರೆ ಏಸಪ್ಪ ಎಂಥವರು? ಮೊಟ್ಟ ಮೊದಲನೇದಾಗಿ ಏಸಪ್ಪ ಪರಿಶುದ್ಧನಾದ ದೇವರು. ಹಾಲೆಲೂಯ, ಆಮೇನ್. ಹೌದಲ್ವಾ? ಆತನು ಪರಿಶುದ್ಧನಾದ ದೇವರು. ಹಾಗಾದರೆ ದೇವರು ಪರಿಶುದ್ಧನಾಗಿದ್ದು ತನ್ನ ಮಕ್ಕಳು ಪಾಪಿಗಳಾಗಿರುವುದಕ್ಕೋ, ತನ್ನ ಮಕ್ಕಳು ಅವಿಧೇಯರಾಗುವುದಕ್ಕೋ, ತಪ್ಪಿತಸ್ಥರಾಗುವುದಕ್ಕೂ ದೇವರು ಇಷ್ಟಪಡೋದಿಲ್ಲ. ಹಾಗಾದರೆ ದೇವರ ವಾಕ್ಯ ಏನು ಹೇಳುತ್ತದೆ? ಮೊದಲ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ಒಂದು ನಿಯಮ, ಒಂದು ಶಾಲೆಯ ಸಮವತ್ಸರ, ಶಿಸ್ತು, ಸಂಯಮ, ಆ ಡಿಸಿಪ್ಲಿನ್ಶಿಪ್, ಆ ಒಂದು ಕ್ರಮಶಿಕ್ಷಣ ಏನಿರುತ್ತದೋ ಅದನ್ನು ಮೊದಲೇ ಹೇಳ್ತಾರೆ. ಈ ರೀತಿ ಇರಬೇಕು, ಈ ಸಮಯಕ್ಕೆ ಬರಬೇಕು, ಈ ಕೆಲಸ ಮಾಡಬೇಕು, ಎಲ್ಲ ನಿಯಮಗಳು ಇರುತ್ತವೆ. ದೇವರು ಕೂಡ ತನ್ನನ್ನು ನಂಬಿರುವಂಥ ಭಕ್ತರಲ್ಲಿ ಇರಬೇಕಾದಂಥ ಮೊದಲನೆಯ ಗುಣ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕು. ಬಿ ಹೋಲಿ ಆ್ಯಸ್ ಐ ಆಮ್ ಹೋಲಿ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕು. ಏಸಪ್ಪ, ನಮ್ಮ ಹತ್ರ ಆಸ್ತಿ ಎಷ್ಟು ಮಾಡಿದ್ದೀಯಾ ಮಗಳೇ? ಮನೆ ಎಷ್ಟು ಕಟ್ಟಿದ್ದೀಯಾ ಮಗನೇ? ಎಷ್ಟು ಓದ್ಕೊಂಡಿದ್ದೀಯಾ? ಏನೆಲ್ಲ ಮಾಡಿದ್ದೀಯಾ ಅಂತ ದೇವರು ಕೇಳಲ್ಲ. ದ ಫಸ್ಟ್ ಥಿಂಗ್, ತನ್ನ ಮಕ್ಕಳ ಬಳಿಯಲ್ಲಿ, ಮಕ್ಕಳೇ, ನೀವು ಲೋಕದ ರೀತಿಯಲ್ಲಿರಬಾರದು, ಲೋಕದಲ್ಲಿರುವ ಸೈತಾನನ ರೀತಿಯಲ್ಲಿರಬಾರದು, ಜನರ ರೀತಿಯಲ್ಲಿರಬಾರದು. ನಿಮ್ಮ ದೃಷ್ಟಿ ನನ್ನ ಮೇಲಿರಬೇಕು, ನಿಮ್ಮ ಸಂಬಂಧ ನನ್ನೊಟ್ಟಿಗಿರಬೇಕು, ನಿಮ್ಮ ದೃಷ್ಟಿ ನನ್ನ ಮೇಲಿಟ್ಟಿರಬೇಕು. ನಾನು ಹೇಗಿದ್ದೀನೋ ಹಾಗೆ ನೀವು ಇರಬೇಕು ಎಂದು ಏಸಪ್ಪ ಕೋರಿಕೊಳ್ತಾ ಇದ್ದಾರೆ. ನೋಡಿದರೆ ಎಷ್ಟು ಸ್ಪಷ್ಟವಾಗಿ, ಮೊದಲನೇದಾಗಿ ಕ್ರೈಸ್ತರು, ಕ್ರಿಸ್ತನ ಅನುಯಾಯಿಗಳು ಹೇಗಿರಬೇಕು ಅಂದರೆ ಹೀಗೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ? ಫೇಕ್ ಫಾಸ್ಟರ್ಸ್ ಅಂತನೋ, ಒಂದು ಕಳ್ಳ ಕ್ರೈಸ್ತರು ಎಂತಲೋ ಸಭೆಗಳ ಮೇಲೆ ನಿಂದೆ ಮಾಡುತ್ತಾ ಕಾಯುತ್ತಾ ಕುಳಿತಿರುತ್ತಾರೆ. ಅಂಥವರ ಮುಂದೆ ನಾವು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಇಷ್ಟಾರ್ಥಕ್ಕಾಗಿ, ನಮ್ಮ ಶರೀರದ ಇಚ್ಛೆಗಳಿಗಾಗಿ ಏಸಪ್ಪನ ನಾಮವನ್ನು ಅವಮಾನಪಡಿಸಬಾರದು. ಕೆಲವರು ನಾನು ಫೇಮಸ್ ಆಗಬೇಕು, ನನ್ನನ್ನು ಎಲ್ಲರೂ ಹೊಗಳಬೇಕು, ನನ್ನನ್ನು ಎಲ್ಲರೂ ಇಷ್ಟಪಡಬೇಕು, ನನ್ನ ಡಿನಾಮಿನೇಷನ್ನು ಇಲ್ಲವೇ ನನ್ನ ಹೆಸರು, ನನ್ನ ಸಭೆ ವಿಸ್ತಾರವಾಗಬೇಕು ಎಂದು ಹೇಳಿ ಅಂದುಕೊಳ್ಳುತ್ತಾ ಇರ್ತಾರೆ.
ದೇವಜನವೇ, ನಾವು ಕೂಡ ಮೋಕ್ಷ ಮಾರ್ಗ ಸೇವೆಯಲ್ಲಿ ನಾವು ಮೊದಲೇನಂದುಕೊಂಡೆವು, ಎಲ್ಲೆಲ್ಲಿ ಸಭೆಗಳಿಲ್ಲವೋ, ಎಲ್ಲೆಲ್ಲಿ ಸೇವೆ ಇಲ್ಲವೋ ನಾವು ಹೋಗಿ ಸಭೆಗಳನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದುಕೊಳ್ಳುತ್ತಾ ಇದ್ದೆವು. ದೇವರು ಹೇಳಿದರು, ಮಗನೇ, ಸಭೆಗಳೆಲ್ಲ ನನಗೆ ಬೇಕಾಗಿರುವಂಥದ್ದು ಸಭಿಕರು. ಅಂದರೆ ಚರ್ಚಲ್ಲ ನನಗೆ ಬೇಕಾಗಿರೋದು ಮಕ್ಕಳು. ಅವರನ್ನು ನೀನು ಡಿನಾಮಿನೇಷನಲ್ ಆಗಿ ನನ್ನದೊಂದು ಸಂಸ್ಥೆ, ನಮ್ಮದೊಂದು ಸೇವೆ ಅನ್ನೋದೇ ಎಲ್ಲ ಸೇವೆಗಳಲ್ಲಿ ನೀನಿರು ಎಂದು ದೇವರು ಆಲೋಚನೆಯನ್ನು ಕೊಟ್ಟರು. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆಂದರೆ, ನನ್ನ ದೇವರಿರುವಂತೆ ನಾವಿರಬೇಕು ಹೊರತು ಇನ್ನೊಂದು ಡಿನಾಮಿನೇಷನ್ನು, ಇನ್ನೊಂದು ಚರ್ಚು ನಮ್ಮ ಉದ್ದೇಶ ಅಲ್ಲ ಅಂತ ದೇವರು ಸ್ಪಷ್ಟಪಡಿಸಿದ್ದಾನೆ. ಇವತ್ತು ನೀವು ಏಸಪ್ಪನ ಹಾಗೆ ಪರಿಶುದ್ಧರಾಗಿರಲಿಕ್ಕೆ ನೋಡುತ್ತಾ ಇದ್ದೀರೋ, ಇಲ್ಲ ನಿಮ್ಮ ಸಭೆ ಕಲಿಸುತ್ತಿರುವ ಹಾಗೆ, ನಿಮ್ಮ ಸೇವಕರು ಕಲಿಸುತ್ತಿರುವ ಹಾಗೆ ಇರ್ತಾ ಇದ್ದೀರೋ? ಬೈಬಲ್ ಏನು ಹೇಳುತ್ತೆ? ನಿಮ್ಮ ಪಾಸ್ಟರ್ ಏನು ಹೇಳ್ತಾರೋ, ನಿಮ್ಮ ಚರ್ಚ್ ಏನು ಹೇಳುತ್ತೋ ಅದರಂತೆ ಇರಬೇಕನ್ನುತ್ತಾ ಇದ್ದಾರಾ? ಇಲ್ಲ ನಾನಿರುವಂತೆ ನೀವಿರಬೇಕಂತ ಇದ್ದಾರಾ? ಯಾವುದು? ನಾವು ಯಾವುದೇ ಡಿನಾಮಿನೇಷನ್ ವಿರುದ್ಧವಾಗಿ ಅಲ್ಲ, ದೇವರಿಗೆ ಹೇಳೋಣಪ್ಪ, ನೀನು ನನ್ನ ದೇವರು, ನೀನು ಪರಿಶುದ್ಧನಾಗಿರುವಂತೆ ನಾನು ಪರಿಶುದ್ಧನಾಗಿರಬೇಕು. ಯಾಕೆ ಇಲ್ಲಿ ಹೇಳ್ತಾ ಇದೆ, ನಮ್ಮನ್ನು ದೇವರು ಜಗತ್ತಿನಿಂದ ಬೇರ್ಪಡಿಸಿರುವುದು ಮತ್ತೆ ಗುಂಪುಗಾರಿಕೆ ಮಾಡುವುದಕ್ಕಾಗಿ ಅಲ್ಲ, ಬೇರೊಬ್ಬರಿಗೆ ತೀರ್ಪು ಮಾಡಲಿಕ್ಕಾಗಿ ಅಲ್ಲ, ಬೇರೊಬ್ಬರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳಲಿಕ್ಕಾಗಿ ಅಲ್ಲ, ಬೇರೊಬ್ಬರ ಮುಂದೆ ನಮ್ಮನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ಅಲ್ಲ, ಬದಲಾಗಿ ತಗ್ಗಿಸಿಕೊಂಡು ನನ್ನ ಏಸಪ್ಪ ಪರಿಶುದ್ಧನಾಗಿದ್ದನು. ಎಷ್ಟೋ ಸಾರಿ ಜನಗಳು ಆತನನ್ನು ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದರು. ಎಷ್ಟೋ ಸಾರಿ ಆತನನ್ನು ಪ್ರಶ್ನಿಸಿ ಆತನಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ನೋಡಿದರು. ಆದರೆ ತಪ್ಪು ಸಿಗಲಿಲ್ಲ. ಆತನು ಜನ್ಮತಃದಲ್ಲಿಯೂ ಕರ್ಮತಃದಲ್ಲಿಯೂ ಪರಿಶುದ್ಧನಾಗಿದ್ದನು. ಇವತ್ತು ಯೇಸುಸ್ವಾಮಿ ಯಾಕೆ ಜೀವನ ಮಾಡಿ ತೋರಿಸಿದ್ರು ಗೊತ್ತಾ? ಈ ಪಾಪಲೋಕದಲ್ಲಿ ನಾವೂ ಕೂಡ ಏಸಪ್ಪನ ಹಾಗೆ ಪರಿಶುದ್ಧರಾಗಿ ಇರಬಹುದು ಎಂದು ತೋರಿಸಿಕೊಟ್ಟರು. ನಿಮಗೆ ಇಷ್ಟ ಇದೆಯಾ ಈ ಪಾಪ ತುಂಬಿದ ಲೋಕದಲ್ಲಿ ಪರಿಶುದ್ಧರಾಗಿರಲಿಕ್ಕೆ? ಅಧಿಕಾರಿ ನೋಡಿ, ಪಿಲಾತನು ನೋಡಿ, ನಾನು ಈತನಲ್ಲಿ ಯಾವ ತಪ್ಪನ್ನು ಕಾಣುತ್ತಿಲ್ಲ, ಯಾವ ಆಧಾರದ ಮೇಲೆ ಈತನನ್ನು ನಾನು ಶಿಕ್ಷಿಸಲಿ ಎಂದು ಹೇಳಿದರು. ಇವತ್ತು ಏಸಪ್ಪನನ್ನು ನೋಡುವಾಗ ಏಸಪ್ಪನ ಮಕ್ಕಳಾಗಿರುವ ನಾವು ಕೂಡ ಅದೇ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕೆ 2 ಕೊರಿಂಥ 6 ಹೇಳಿದ್ದು, ನೀವು ಯಾಕೆ ಧರ್ಮಕ್ಕೂ ಅಧರ್ಮಕ್ಕೂ ಏನು ಜೊತೆ? ಅಲ್ಲಿ ಹೇಳಿದ ಬೆಳಕಿಗೂ ಕತ್ತಲಿಗೆ ಐಕ್ಯ ಏನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟ ಏನು? ಯಾಕೆ ನೀವು ಮತ್ತೆ ಲೋಕದೊಟ್ಟಿಗೆ ಹೋಗ್ತಾ ಇದ್ದೀರಾ, ಇಜ್ಜೋಡಾಗ್ತಾ ಇದ್ದೀರಾ? ಕ್ರಿಶ್ಚಿಯನ್ಸ್ನ ಲೈಫ್ ಸ್ಟೈಲ್ ಹಾಗೇ ಇದೆ. ಬೆಳಗ್ಗೆ ಎದ್ದು ಮೊಬೈಲ್ ನೋಡೋದು, ಇಷ್ಟಾನುಸಾರವಾಗಿ ಕೋಪ ಮಾಡಿಕೊಳ್ಳೋದು, ಮನೆಯಲ್ಲಿ ಜಗಳ ಮಾಡೋದು, ಹೋಗುವ ದಾರಿಗಳಲ್ಲಿ ಮಾಮೂಲಿ ಜೀವಿತ ಅಂತ ಜೀವಿಸೋದು, ಹೋದ ಕೆಲಸ ಜಾಗದಲ್ಲಿ ಒಬ್ಬ ಕ್ರೈಸ್ತಳಂತೆ ಜೀವನ ಮಾಡ್ತಾ ಇಲ್ಲ. ಹಿಂತಿರುಗಿ ಮನೆಗೆ ಬರುವಾಗ ಹೆಂಡತಿ ಭಯಪಡ್ತಾಳೆ, ಅಯ್ಯೋ ಯಜಮಾನರು ಬರ್ತಾರೆ, ನಾನೇನು ಮಾಡಲಪ್ಪ ಅಂತ ಕೈಕಾಲು ನಡುಗುವಂಥ ಕ್ರೈಸ್ತನು. ಹೆಂಡತಿ ನೋಡಿದ್ರೆ ಏನಾಗುತ್ತೋ ಅಂತ ಭಯಪಡುವಂಥ ಕ್ರೈಸ್ತನು. ಅಂದರೆ ಅದರ ಅರ್ಥ ಜನರಲ್ಲಿ ಆ ರೀತಿಯಾಗಿ ನಾವೆಂಥ ಕ್ರೈಸ್ತರಾಗಿದ್ದೇವೆ. ನಮ್ಮನ್ನು ನೋಡುವಾಗ ಇನ್ನೂ ಸ್ವಲ್ಪ ಮಾತಾಡಬೇಕು, ಇವರೊಟ್ಟಿಗೆ ಇನ್ನೂ ಸ್ವಲ್ಪ ಇರಬೇಕು ಅನಿಸುತ್ತದ. ಅಯ್ಯಯ್ಯೋ, ಇವ್ರಿಗೂ ಬೇರೆಯವ್ರಿಗೆ ಏನು ವ್ಯತ್ಯಾಸ? ಇವರು ಸಿನಿಮಾ ನೋಡ್ತಾರೆ, ಅನೈತಿಕತೆ ಮಾಡ್ತಾರೆ, ಮದ್ಯ ಸೇವಿಸ್ತಾರೆ, ಕೆಟ್ಟ ಮಾತು ಮಾತಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ, ಅಸೂಯೆ ಪಡ್ತಾರೆ, ಗುಣಗುಟ್ತಾರೆ. ಅಯ್ಯಯ್ಯೋ, ಇವರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಅಂದುಕೊಳಿಸ್ಕೊಳ್ಬೇಕಾ? ಅನಿಸಿಕೊಳ್ಳಬಾರದು. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ನಮ್ಮಲ್ಲಿ ಪ್ರೀತಿ, ದಯೆ ಮತ್ತು ಸೇವೆ ಇರಬೇಕು. ನಾನು ತುಂಬ ಕ್ಲಬ್ ಮಾಡಿ ಹೇಳ್ತೇನೆ, ಪ್ರೀತಿ, ದಯೆ ಮತ್ತು ಸೇವೆ. ಏಸಪ್ಪನಲ್ಲಿ ಪ್ರೀತಿ ಇತ್ತು, ದಯೆ ತೋರಿಸ್ತಾ ಇದ್ದರು, ಸೇವಾ ಮನೋಭಾವ ಇತ್ತು. ಇವತ್ತು ನಮ್ಮಲ್ಲಿದೆಯಾ? ಎಲ್ಲಿಂದ ಪ್ರಾರಂಭವಾಗಬೇಕು? ಫಸ್ಟ್ ಲವ್ ಯುವರ್ ಸೆಲ್ಫ್. ಅಂದರೆ ನಮ್ಮನ್ನು ನಾನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇನೆ, ದೇವರು ನನ್ನನ್ನು ಪ್ರೀತಿಸುತ್ತಾನೆ ಮೊದಲು. ಎರಡನೇದಾಗಿ ಅದೇ ಪ್ರೀತಿಯನ್ನು ನಾವು ಕುಟುಂಬದಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಅದೇ ಸೇವೆಯನ್ನು ಕುಟುಂಬದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ತಂದೆಯೇ ಮೊದಲ ಗುರುವು. ಮೊದಲ ಪಾಸ್ಟರ್ ಯಾರು? ಮೊದಲ ಗುರು ಯಾರು?
ತಾಯಿ ತಂದೆ ಮನೆಯಲ್ಲಿ ಹೇಳಿಕೊಡುವಂಥವರಾಗಿರಬೇಕು. ಅನಂತರ ಆ ಕುಟುಂಬ, ಆ ಮನೆಯವರು ಸಮಾಜದಲ್ಲಿ ಸಾಕ್ಷಿಗಳಾಗಿ ಹೋಗುತ್ತಾರೆ. ಅನೇಕರ ಮುಂದೆ ನಮ್ಮ ಪ್ರೀತಿಯನ್ನು, ದಯೆಯನ್ನು ತೋರಿಸುತ್ತಾರೆ. ದೇವರು ವಾಕ್ಯ ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ 13:35, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ನಮ್ಮಲ್ಲಿ ಪ್ರೀತಿ ಇದ್ದರೆ ನಮ್ಮನ್ನೇನಂತಾರಂತೆ, ಓ ಇವರು ಯೇಸುವಿನ ಶಿಷ್ಯರು, ಇವರು ಕ್ರೈಸ್ತರು ಅನ್ನುತ್ತಾರೆ. ಎರಡನೇದನಾಗಿ ನೋಡುತ್ತೇವೆ, ದಯೆ ತೋರಿಸುವವರಾಗಿರಬೇಕು. ಯೇಸು ಸ್ವಾಮಿ ನೋಡಿದ ಜನರನ್ನು ನೋಡಿ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಹೋಗುತ್ತಿದ್ದಾರಲ್ಲ ಎಂದು ಕನಿಕರ ಪಟ್ಟನು. ನಾವು ಮೂರನೇದಾಗಿ ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನೇ ತೊಳೆದರು. ಇವತ್ತು ಕ್ರೈಸ್ತರೆಂದು ಕರೆಸಿಕೊಳ್ಳುವ ನಮ್ಮಲ್ಲಿ, ನನ್ನಲ್ಲಿ, ನಿಮ್ಮಲ್ಲಿ ಆ ಗುಣ ಇದೆಯಾ ದೇವಜನರೇ? ಆ ಗುಣ ಇದೆಯಾ? ನಮ್ಮ ಸಭೆಯಲ್ಲಿದೆಯಾ? ನಮ್ಮ ಸೇವಕರಲ್ಲಿದೆಯಾ? ಪ್ರಾರ್ಥಿಸೋಣ. ಇಲ್ಲದೆ ಹೋದರೆ ಪ್ರಾರ್ಥಿಸೋಣ, ಅಪ್ಪ ನನಗೂ ನಿಮ್ಮಲ್ಲಿರುವ ಮೊದಲು ಪರಿಶುದ್ಧತೆ, ಎರಡನೇದು ಪ್ರೀತಿ, ದಯೆ, ಸೇವಾ ಮನೋಭಾವ ನನಗೆ ಕೊಡಪ್ಪ. ಯಾಕೆಂದರೆ ನಿನ್ನ ಮಗನಲ್ಲವೇ ಮಗಳಲ್ಲವೇ ಎಂದು ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು. ಮೂರನೇದಾಗಿ ವಿಧೇಯತೆ ಮತ್ತು ನಂಬಿಕೆ ಇರಬೇಕು. ಒಬೀಡಿಯನ್ಸ್ ಆ್ಯಂಡ್ ಫೇತ್. ಏನಂದರೆ ನಮ್ಮಲ್ಲಿ ಒಂದು ವಿಧೇಯತೆಯ ಗುಣ, ದೇವರಿಗೆ ವಿಧೇಯರಾಗುವ ಗುಣ, ಹಿರಿಯರಿಗೆ ವಿಧೇಯರಾಗುವ ಗುಣ, ಅಧಿಕಾರಿಗಳನ್ನು ಗೌರವಿಸುವ ಗುಣ ಸುಲಭ ಅಲ್ಲ. ಕೆಲವು ಸಾರಿ ತುಂಬ ಕಷ್ಟ. ಆದರೆ ಯೇಸು ಸ್ವಾಮಿ ಇವೆಲ್ಲವನ್ನ ಮಾಡಿದರು. ಕ್ರಿಸ್ತನ ಅನುಯಾಯಿಗಳಾದ ನಾವು, ಕ್ರಿಸ್ತನನ್ನು ನಂಬುವ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಬಳಿಯಲ್ಲಿ ಯಾರೋ ಒಬ್ಬರು ಒಂದು ಹಣವನ್ನು ತೆಗೆದುಕೊಂಡು ಬಂದು ಇದು ನಾವು ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗೂ ದೇವರದನ್ನು ದೇವರಿಗೆ ಕೊಡ್ರಿ ಅಂತ ಹೇಳಿದರು. ವಿಧೇಯತೆ ಯಾರಿಗೆ ತೋರಿಸ್ಬೇಕಂತ ಹೇಳಿಕೊಟ್ರು. ನಂಬಿಕೆಯ ಕುರಿತಾಗಿ ಹೇಳಿ ಬೋಧಿಸಿಕೊಟ್ಟಿದ್ದಾರೆ. ನನ್ನ ಪ್ರಿಯ ದೇವಜನರೇ, ನಾವು ವಿಧೇಯತೆಯನ್ನು ಕಲಿಯಬೇಕು. ನಾವು ನೋಡುತ್ತೇವೆ, ಮೊದಲಿಂದಲೇ ಆಲಯದಲ್ಲಿ ವಿಧೇಯತೆ ಕಲಿಸಿಕೊಡುತ್ತಾರೆ, ನಂಬಿಕೆಯನ್ನು ಕಲಿಸಿಕೊಡುತ್ತಾರೆ. ಅನ್ನಳು ತನ್ನ ಮಗುವಾದ ಸಮುವೇಲನನ್ನು ಆಲಯದಲ್ಲಿ ಬಿಟ್ಟು ಹೋದಾಗ ಅಲ್ಲಿದ್ದಂಥ ಯಾಜಕನಾದಂಥವನು ತನ್ನ ಒಂದು ಹುಡುಗನಿಗೆ ಹೇಳಿಕೊಟ್ರು, ಏನಂದರೆ ನಾವು ವಿಧೇಯತೆ ನಂಬಿಕೆ ಇಡಬೇಕು ಎಂಬುದಾಗಿ. ಯಾವಾಗ ದೇವರ ಸ್ವರವು ಬಂದು ಒಂದು ವೇಳೆ ಯಾವ ರೀತಿಯಾಗಿ ಸಮುವೇಲನನ್ನು ಕರೆದಾಗ, ಸಮುವೇಲನೇ ಅಂತ ಕರೆದಾಗ, ಓ ಸಮುವೇಲನಿಗೂ ಇದ್ದೇನೆ ಅಂತ ವಿಧೇಯತೆ ಸೂಚಿಸಿದನು, ನಂಬಿದನು. ಇವತ್ತು ನನ್ನ ಪ್ರಿಯ ದೇವಜನರೇ, ದೇವರು ವಾಕ್ಯ ಹೇಳುತ್ತದೆ, ಕರ್ತನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಆತನು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಎಂದು 1 ಸಮುವೇಲ 15ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಾವು ದೇವರಿಗೆ ಕೊಡುವುದಲ್ಲ, ದೇವರಿಗೆ ತೋರಿಸುವ ವಿಧೇಯತೆ ತುಂಬ ದೇವರಿಗೆ ಇಷ್ಟವಾದಂಥ ಕಾರ್ಯ. 4ನೇದಾಗಿ ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು. ತುಂಬ ಕಾರ್ಯಗಳಿದ್ದರೂ ಕೂಡ ನಾನು ಎಲ್ಲವನ್ನು ಕ್ಲಬ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ, ನಾವು ದೇವರ ಮಹಿಮೆಗಾಗಿ ಜೀವಿಸಬೇಕು. ಕೆಲವು ಸಾರಿ ಕೆಲವರು ಹೇಳ್ತಾರೆ, ನಿನ್ನ ಸಮಯವನ್ನು, ನಿನ್ನ ಟ್ಯಾಲೆಂಟನ್ನು ಈ ಸಂಸ್ಥೆಗೆ, ಈ ಕಂಪನಿಗೆ, ಈ ಫ್ಯಾಕ್ಟ್ರಿಗೆ ನೀನು ಮೀಸಲಾಗಿಡಬೇಕು. ಶೋ ಯುವರ್ ಬೆಸ್ಟ್ ಅಂತ ಹೇಳ್ತಾರೆ, ಡೂ ಯುವರ್ ಬೆಸ್ಟ್ ಅಂತ ಹೇಳ್ತಾರೆ. ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀನು ಈ ಕಂಪನಿಗಾಗಿ ದುಡಿಯಬೇಕು, ಈ ಕಂಪನಿಯ ಒಳಿತಿಗಾಗಿ, ಉನ್ನತಿಗಾಗಿ ನೀನು ದುಡಿಯಬೇಕು ಎಂದು ಹೇಳ್ತಾರೆ. ಹಾಗಾದರೆ ನಾವು ಕೂಡ ಕ್ರಿಸ್ತನ ಮಕ್ಕಳಾಗಿರುವುದರಿಂದ ಕ್ರಿಸ್ತನ ಮಹಿಮೆಗಾಗಿ ನಾವಿರಬೇಕು. ಅದೇ ಕ್ರೈಸ್ತರಾದ ನಮ್ಮಲ್ಲಿರಬೇಕಾದಂಥ ಗುಣ. ಅಂದರೆ ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 31ನೇ ವಾಕ್ಯದಲ್ಲಿ ಹೇಳುತ್ತದೆ, ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಅಂದನು. ನೀವೇನೆಲ್ಲ ಮಾಡ್ತಿರೋದು, ನೀವು ತಿನ್ನಲಿ ಕುಡಿಲಿ ಅಂದರೆ ಆ ಥರದ್ದಲ್ಲ. ನೀವು ಊಟ ಮಾಡುವಾಗಲೂ ದೇವರಿಗೆ ಸ್ತೋತ್ರ ಮಾಡಿರಿ, ಹೌದಲ್ವಾ? ಊಟ ಮಾಡುವಾಗಲೂ ಸ್ತೋತ್ರ ಮಾಡಿರಿ, ಕೆಲಸಕ್ಕೆ ಹೋಗುವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡಿರಿ, ಏನಾದರೂ ಪ್ರಾರಂಭಿಸಬೇಕಾದರೂ ದೇವರ ಚಿತ್ತವನ್ನು ತಿಳಿಯಿರಿ. ಪ್ರತಿ ವಿಷಯಕ್ಕೆ ದೇವರ ಸಲಹೆ, ಸೂಚನೆ, ಭಕ್ತಿ, ಪ್ರಸನ್ನತೆ, ಸನ್ನಿಧಾನವನ್ನು ಎದುರು ನೋಡಿರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಈಗ ಇಷ್ಟು ಸಮಯ ನಾವು ಹೇಗೆ ಕ್ರೈಸ್ತರಾಗಿ ನಾವು ಹೇಗೆ ಇರಬೇಕು ಎಂದು ನೋಡಿದೆವು. ಈಗ ಕ್ರೈಸ್ತರಾಗಿ ನಾವು ಹೇಗೆ ಇರಬಾರದು ಎಂಬುದನ್ನು ನಾವು ಸ್ವಲ್ಪ ನೋಡೋಣ. ಮೊದಲನೇ ಕಾರ್ಯ ಏನೆಂದರೆ, ಕ್ರೈಸ್ತರು ಹೇಗಿರಬಾರದು, ಥಿಂಗ್ಸ್ ಟು ಅವಾಯ್ಡ್.
ಏನಂದರೆ ಜಗತ್ತಿನೊಂದಿಗಿನ ಸ್ನೇಹ ಮತ್ತು ಅನುಸರಣೆಯನ್ನು ತ್ಯಾಗ ಮಾಡಬೇಕು. ಜಗತ್ತಿನೊಂದಿಗೆ ಸ್ನೇಹ, ನಾವು ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತೀವೋ ಆ ಫ್ರೆಂಡ್ಶಿಪ್ ಎಂಥದ್ದು ಎಂದು ಕೆಲವರು ಏನು ಮಾಡ್ತಾರೆ ಗೊತ್ತಾ? ಅನ್ಯರೊಟ್ಟಿಗೆ ಇಜ್ಜೋಡಾಗ್ತಾರೆ, ಅನ್ಯರನ್ನು ಪ್ರೀತಿ ಮಾಡ್ತಾರೆ, ಅನ್ಯರ ಸಂಪ್ರದಾಯಗಳನ್ನು ಅನುಸರಿಸ್ತಾರೆ. ನೀವು ಹೇಳ್ಬೋದು, ನಾವು ಯಾಕೆ ಮಾಡಬಾರ್ದು ಪಾಸ್ಟ್ರೆ? ಯಾಕೆಂದರೆ ಅವರ ರೀತಿ ನೀತಿಗಳು, ಸಂಪ್ರದಾಯಗಳು ಎಲ್ಲವೂ ಲೋಕಾಧಿಪತಿ ಸೈತಾನನ್ನು ಮೆಚ್ಚಿಸುವಂತಿರುತ್ತವೆ. ಎಲ್ಲ ಪದ್ಧತಿಗಳು, ಆಚರಣೆಗಳು, ಮೂಢನಂಬಿಕೆಗಳು, ವಿಗ್ರಹಾರಾಧನೆಗಳು ಆಗಿರುವುದರಿಂದ ಎಲ್ಲೋ ಒಂದು ಕಡೆ ಕೈಯಲ್ಲಿ ದಾರ ಕಟ್ಟು, ಕಾಲಲ್ಲಿ ಕಪ್ಪು ದಾರ ಕಟ್ಟು, ನಡುವಲ್ಲಿ ಕಪ್ಪು ದಾರ ಕಟ್ಟು, ಕಿವಿಯಲ್ಲಿ ಓಲೆ ಹಾಕೋ, ಕತ್ತಲ್ಲಿ ಇದು ಹಾಕೋ, ಮೂಗಲ್ಲಿ ಹಿಂಗೆ ಹಾಕೋ, ನತ್ತಿಯಲ್ಲಿ ಹಿಂಗಿಟ್ಕೋ ಅಲ್ವಾ? ಏನೇನು ಹೇಳ್ತಾರೆ, ನಾವು ಅಂದುಕೊಳ್ತೀವಿ ನಥಿಂಗ್, ಇಟ್ ಈಸ್ ಅ ಪ್ಯಾಷನ್. ಇದು ಬರೀ ಪ್ಯಾಷನ್ ಅಂತ ಅಂದುಕೊಳ್ಳುತ್ತೇವೆ. ಕೈಯಲ್ಲಿ ಕಟ್ಟುವುದು, ಎಲ್ಲರೂ ಇಲ್ಲಿ ಕಟ್ಕೊಳ್ಳೋದು ಏನೇನೋ ಇದೆ ಅಂದುಕೊಳ್ತಾರೆ, ಇದೆಲ್ಲ ಪ್ಯಾಷನ್ನು ಅಂತ. ನೋ, ಅವರು ತಿಳಿಯದೇ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ? ಇಹಲೋಕದ ಸ್ನೇಹ ಮಾಡುವಂತೆ ಮಾಡ್ತಾ ಇದ್ದಾರೆ. ನಾವು ಕೆಟ್ಟದ್ದನ್ನು ಅನುಸರಿಸುವಂತೆ ಮಾಡ್ತಾ ಇರ್ತಾರೆ. ಅವರು ಸ್ಕೀಮ್ಸ್ ತರ್ತಾರಲ್ವಾ? ಏನು ಸ್ಕೀಮ್ಸು? ನೋಡಿ, ಇದು ಒಳ್ಳೆ ಆಫರ್ ಇದೆ ನೋಡಿ, ಇದು ಇದೆ ನೋಡಿ, ನಾವು ಅಂದುಕೊಳ್ತೇವೆ ಇದೇನು ಪರವಾಗಿಲ್ಲ. ದೇವರೇನು ಹೇಳಿಲ್ವಾ ಸಾಲ ತೊಗೊಬೇಡ್ರಿ ಅಂತ ಹೇಳಿದಾರಾ? ಇಲ್ಲಾಂದರೆ ಬಡ್ಡಿಗೆ ತೊಗೊಬೇಡಿ ಅಂತ ಹೇಳಿದಾರಾ? ಹೇಳಿದ್ರು ಅಯ್ಯೋ ನಮ್ಮ ಕಷ್ಟ ದೇವರಿಗೇನು ಗೊತ್ತಾಗುತ್ತೆ? ಪ್ರಿಯರೇ ಗಮನಿಸಿರಿ, ಡಾಕ್ಟರ್ ಕ್ಯಾನ್ ಟ್ರೀಟ್ ಯು, ಗಾಡ್ ಓನ್ಲಿ ಕ್ಯಾನ್ ಹೀಲ್ ಯು. ಅಂದರೆ ಮಾತ್ರೆ ಮದ್ದು ಕೊಡೋದು ಡಾಕ್ಟರ್ ಕೆಲಸ, ಸೌಖ್ಯ ಮಾಡೋದು ದೇವ್ರ ಕೆಲಸ. ಅರ್ಥ ಆಗ್ತಾ ಇದೆ ನಿಮಗೆ? ಡಾಕ್ಟರ್ ಅಷ್ಟೇ ಮಾಡಬಲ್ಲನು. ಹಾಗೇನೇ ನಿಮ್ಮ ಉನ್ನತಿ, ನಿಮ್ಮ ಆಶೀರ್ವಾದ ಅಧಿಕಾರಿಗಳು, ಬ್ಯಾಂಕು, ಬಿಸ್ನೆಸ್ಸು, ಲೋಕದ ವ್ಯಕ್ತಿಗಳಿಂದ ಬರಲ್ಲ. ದೇವರ ಆಶೀರ್ವಾದ ಕೊಟ್ಟರೆ ಬರುತ್ತೆ. ದೇವರ ಅನುಗ್ರಹ ಇದ್ದರೆ ಆರೋಗ್ಯ ಸಿಗುತ್ತೆ. ನಾವು ಇಲ್ಲದೆ ಹೋದರೆ, ಡಾಕ್ಟ್ರಿಗೆ ಹೋದರೆ ಡಾಕ್ಟ್ರ್ ನೋಡ್ಕೊತಾರೆ, ದೇವರೇ ಬೇಕಾಗಿಲ್ಲ. ನೋ, ಅಲ್ಲಿ ಹೇಳ್ತದೆ ಜಗತ್ತಿನೊಂದಿಗೆ ಸ್ನೇಹ, ಅದರ ಅನುಸರಣೆ ಬೇಡ. ಡೋಂಟ್ ಫಾಲೋ ದ ಪ್ಯಾಟರ್ನ್ಸ್ ಆಫ್ ದಿಸ್ ವರ್ಲ್ಡ್. ಇಹಲೋಕದ ರೀತಿ ನೀತಿಗಳನ್ನು ಅನುಸರಿಸಬೇಡ್ರಿ. ಗೊತ್ತಿಲ್ಲದೆ ನಮ್ಮನ್ನು ಅಂಧಕಾರಕ್ಕೂ, ಪಾಪಕ್ಕೂ, ಸಾಲಕ್ಕೂ, ವಿಗ್ರಹಾರಾಧನೆಗೂ, ಮೂಢನಂಬಿಕೆಗಳಿಗೂ ನಮ್ಮನ್ನು ಇಜ್ಜೋಡಾಗುವಂತೆ ಮಾಡಿ ಅದರಿಂದ ಹೊರಗಡೆ ಬರಲಿಕ್ಕಾಗದೇ ಇರುವಂತೆ ಮಾಡಿಬಿಡುತ್ತವೆ. ನಮಗೆ ಗೊತ್ತಾಗಲ್ಲ. ಡೋಂಟ್ ಫಾಲೋ ದ ಪ್ಯಾಟರ್ನ್ಸ್ ಆಫ್ ದಿಸ್ ವರ್ಲ್ಡ್. ಲೋಕದ ರೀತಿಯಲ್ಲಿ, ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಮೊದಲ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 15ರಿಂದ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ನಾವು ಒಂದು ಕಡೆ ಮಾತ್ರ ನೋಡೋಕ್ಕೆ ಸಾಧ್ಯ. ನಾನು ಮುಂದೆ ನೋಡ್ತೀನಿ, ಅದೇ ಟೈಮಲ್ಲಿ ಹಿಂದೆ ನೋಡ್ತೀನಿ ಅಂತ ಆಗಲ್ಲ, ಸಾಧ್ಯ ಇಲ್ಲ. ನಾನು ಓಕೆ, ಕೆಲವರು ಹೇಳ್ಬೋದು ನಾನು ಮಿರರ್ ಇಟ್ಕೊಂಡು ನೋಡ್ತೀನಿ ಅಂತ. ಮಿರರ್ ಇಟ್ಕೊಂಡು ನೋಡೋದು ಹಿಂದೆ ಗಮನಿಸ್ತೀವಿ ಹೊತ್ತು ಮುಂದೆ ನೀನು ಗಮನಿಸೋಕ್ಕಾಗಲ್ಲ. ಕ್ಷಣದಲ್ಲಿ ಅದನ್ನು ಮಾಡ್ಬೋದು, ಅದೇ ಕ್ಷಣದಲ್ಲಿ ಎರಡನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತೇನೆಂದರೆ, ನೀನು ಲೋಕವನ್ನು ಪ್ರೀತಿಸಿದೆಯಾ, ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಅವಳನ್ನು ಪ್ರೀತಿಸ್ತೇನೆ. ಸಾಧ್ಯನಾ? ಇಲ್ಲ. ದೇವರ ವಾಕ್ಯ ಹೇಳುತ್ತದೆ ಎರಡನ್ನೂ ಪ್ರೀತಿ ಮಾಡೋಕ್ಕಾಗಲ್ಲ. ಎರಡನ್ನೂ ಪ್ರೀತಿ ಹಣವನ್ನು, ದೇವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ಕೆಟ್ಟದ್ದನ್ನು, ಒಳ್ಳೆಯದನ್ನು ಪ್ರೀತಿ ಮಾಡಲಿಕ್ಕಾಗಲ್ಲ. ಸೊ ದೇವರ ವಾಕ್ಯ ಹೇಳುತ್ತಾ ಇದೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವುಗಳನ್ನು ಹಿಡ್ಕೊಳ್ಳಿ, ಸುಮ್ಮನೆ ಹಂಗೆ ಬಿಟ್ಟು ಬಿಡಬೇಕು. ದೇವರು ಬಾ ಅಂದ ತಕ್ಷಣ ಎದ್ದು ನಡೀತಾ ಇರಬೇಕು. ಅಲ್ಲಿ ಹೇಳ್ತಾ ಇದ್ದ, ಆನಂತರ ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುವುದು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂದು ಹೇಳುತ್ತಾ ಇದೆ.
ಅದಕ್ಕೆ 2 ಕೊರಿಂಥ 6:17 ಆದದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದದ್ದನ್ನು ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಡೋಂಟ್ ಟಚ್ ಎನಿಥಿಂಗ್ ದಟ್ ಸ್ಪಾಯ್ಲ್ಸ್ ಯುವರ್ ಸ್ಪಿರಿಚುವಾಲಿಟಿ. ನಿಮ್ಮ ಆತ್ಮೀಕತೆಯನ್ನು ಕೆಡಿಸುವ ಯಾವುದೇ ಆಗಿರಲಿ. ಕೆಲವರು ಹೇಳ್ತಾರೆ ಬಾರಲ್ಲಿ ಕೂತ್ಕೊಂಡ್ರೆ ಪಾಪನ? ಪಾಪ ಅಲ್ಲ, ಬಾರಲ್ಲಿ ಕೂತ್ಕೊಂಡ್ರೆ ಪಾಪ ಅಲ್ಲ. ಬಟ್ ನಂತರ ಏನಾಗುತ್ತೆ? ನಾನು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಳ್ತೀನಿ, ಆದರೆ ಸಿನಿಮಾ ನೋಡಲ್ಲ. ನಾನು ಅನ್ಯ ಹುಡುಗಿನ ಪ್ರೀತಿ ಮಾಡ್ತೀನಿ, ಆದರೆ ಅವಳನ್ನ ನಾನು ಈ ಕಡೆನೇ ತರ್ತೀನಿ. ನೋ, ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಅಂಥ ಎಲ್ಲ ಕೃತ್ಯಗಳನ್ನು ನಾವು ಮಾಡೋದು ಬೇಡ. ನಾನು ಬೇರೆಯವ್ರ ಜೊತೆಗೇ ಟೈಮ್ ಸ್ಪೆಂಡ್ ಮಾಡ್ತೀನಿ, ಬಟ್ ಅವ್ರ ಥರ ನಡ್ಕೊಳ್ಳಲ್ಲ. ನೀನು ಅವರನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಲೋಕದ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ನಿಮ್ಮ ಮಾತಿಗೆ ಬೆಲೆ ಇಲ್ಲ, ಲೋಕದ ಮಾತಿಗೆ ಜಾಸ್ತಿ ಬೆಲೆ ಇದೆ ಈ ಕಾಲದಲ್ಲಿ. ನೀವು ಹೇಳೋದನ್ನು ಕೇಳಿಸ್ಕೊಳ್ಳೋಕ್ಕೆ ಅವರಿಗೆ ಕಿವಿ ಕೇಳಿಸಲ್ಲ. ಅವ್ರು ಹೇಳಿರೋದೆಲ್ಲ ನಾವು ನಡ್ಕೊಳ್ಳೋಕ್ಕೆ ನಮಗೆ ತುಂಬ ಈಸಿ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತದೆ, ನೋ, ನೀವು ಪ್ರತ್ಯೇಕವಾಗಿರ್ರಿ. ನಂತರ ನಾನು ನೋಡ್ತಾ ಇದ್ದೀವಿ 2ನೇ ಕಾರ್ಯ, ನಾವು ಕ್ರೈಸ್ತರಾಗಿರೋರು ಹೇಗಿರಬಾರದು ಅಂದರೆ, ಮೊದಲನೇದು ಜಗತ್ತಿನೊಂದಿಗೆ ಸ್ನೇಹ ಮತ್ತು ಅನುಸರಣೆ ಬೇಡ. 2ನೇದು ಕ್ರೈಸ್ತರಾಗಿರುವಂಥವರು ಕೋಪ, ಜಗಳ, ಅಪವಾದ ಇವುಗಳಿಂದ ದೂರ ಇರಬೇಕು. ಈ ದೊಡ್ಡ ದೊಡ್ಡ ಟಾಪಿಕ್ಗಳೇ ಈ ಕೋಪದ ಬಗ್ಗೆ ನಾನು ಮಾತಾಡೋದು. ಆದರೆ ಒಂದು ವಿಷಯ ನಾನು ಹೇಳ್ತೇನೆ, ನಾವು ವಿನಾಕಾರಣ ಕೋಪ ಮಾಡಿಕೊಳ್ಳೋದು, ಪಾಪ ಮಾಡುವಂಥ ಕೋಪ ಮಾಡುವಂಥದ್ದು, ನಮ್ಮನ್ನು ನಾವು ಸಮಜಾಯಿಸುವುದಕ್ಕೋಸ್ಕರ ಕೋಪ ಮಾಡಿಕೊಳ್ಳೋದು ಮಾಡಬಾರ್ದು. ಅನ್ಯಾಯದ ವಿರುದ್ಧ, ಕೆಟ್ಟದರ ವಿರುದ್ಧ ಕೋಪ ಮಾಡಿಕೊಳ್ಳೋದು ನ್ಯಾಯ ಇದೆ. ವಿನಾಕಾರಣ ನಾವು ಮಾಡುವುದು ತಪ್ಪು. ಜಗಳಕ್ಕೆ ನಿಲ್ಲಬಾರದು, ಅಪವಾದಕ್ಕೆ ನಾವು ಸಮಯ ಕೊಡಬಾರದು. ದೇವರ ವಾಕ್ಯ ಹೇಳುತ್ತದೆ, ತೀತನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಯಾರನ್ನೂ ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡುವಂತ ಹೇಳುತ್ತಾ ಇದೆ. ಎಲ್ಲ ಮನುಷ್ಯರಿಗೆ ಸಾಧುಗುಣ, ಜಗಳವಿಲ್ಲದ, ಅಸೂಯೆ ಇಲ್ಲದ, ಕೈ ಎತ್ತಿ ತೋರಿಸಲಾರದ ಯಾವುದೋ, ಎಲ್ಲರನ್ನ ಮೆಚ್ಚಿಸೋಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಯಾರೂ ನಮ್ಮನ್ನು ದೂಷಿಸುವಂತೆ ಇರಬಾರದು ಅಂತ ದೇವರ ವಾಕ್ಯ ಹೇಳ್ತದೆ. ಎಫೆಸ ಪತ್ರಿಕೆಯಲ್ಲಿ 4:31 ಎಲ್ಲ ದ್ವೇಷ, ಎಲ್ಲ ಕೋಪ, ಎಲ್ಲ ಕ್ರೋಧ, ಎಲ್ಲ ಕಲಹ, ಎಲ್ಲ ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ನಾನು ಎಲ್ಲ ಮತ್ತೆ ಸೇರಿಸಿದ್ದೀನಿ. ಯಾಕೆಂದರೆ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇದೆಲ್ಲ ದೇವರಿಂದ ಬರಲ್ಲ, ದುಷ್ಟನಿಂದ ಬರುತ್ತವೆ. ಹಾಗಾದರೆ ದೇವರು ಹೇಳ್ತಾನೆ, ಮಕ್ಕಳೇ, ನನ್ನ ಮಕ್ಕಳಲ್ವಾ ನೀವು? ನಿಮ್ಮಲ್ಲಿ ಕ್ರೋಧ ಇರಬಾರ್ದು, ಕೋಪ ಇರಬಾರ್ದು, ಕಲಹ ಇರಬಾರ್ದು, ದ್ವೇಷ ಇರಬಾರ್ದು, ದೂಷಣೆ ಇರಬಾರ್ದು. ಇದೆಲ್ಲ ಕ್ರೈಸ್ತರಾಗಿದ್ದರೆ ನಿಮ್ಮಲ್ಲಿ ಇರಬಾರ್ದು. ಪರೀಕ್ಷಿಸ್ಕೊಳ್ತಾ ಇದ್ದೀರಾ? ನೋಡ್ಕೊಳ್ತಾ ಇದ್ದೀರಾ? ಇನ್ನು ಕೊನೆಯದಾಗಿ ನಾನು ಒಂದು ಹೇಳಿಬಿಡ್ತೇನೆ, ಏನಂದರೆ ಕ್ರೈಸ್ತರಾಗಿರುವಂಥ ನಮ್ಮಲ್ಲಿ ಭಯ ಇರಬಾರ್ದು, ಚಿಂತೆ ಇರಬಾರ್ದು, ಅವಿಧೇಯತೆ ಇರಬಾರ್ದು. ಇದು ಒಂದೊಂದು ನಾನು ಹೇಳ್ಬೋದು, ಇದೊಂದು ಅಲ್ಲ, ಬಟ್ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಭಯ ಇರಬಾರದು, ಚಿಂತೆ ಇರಬಾರದು, ಅವಿಧೇಯತೆ ಇರಬಾರ್ದು. ಇವಿದ್ದರೆ ಅಲ್ಲಿಗೆ ದೇವರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ದೇವರೇನು ಹೇಳ್ತಾರೆ? ಭಯಪಡಬೇಡ, ಚಿಂತೆ ಮಾಡಬೇಡ, ಅವಿಧೇಯತೆಯನ್ನು ತೋರಿಸ್ಬೇಡ. ಆದರೂ ನಾವು ದೇವರಿಲ್ವೇನೋ ಅನ್ನೋ ರೀತಿಯಲ್ಲಿ ಭಯಪಟ್ಟು ಚಿಂತೆ ಮಾಡ್ತಾ ಇದ್ದರೆ ತುಂಬ ಕಷ್ಟ ಆಗ್ತದೆ. ಈ ವಾಕ್ಯ ನನಗೋಸ್ಕರವೇ. ಯಾಕೆಂದರೆ ನಾನು ಚಿಂತೆ ಮಾಡ್ತಾ ಇದ್ದೆ. ಯಾಕೆಂದರೆ ಈ ಶನಿವಾರದಂದು ಚೆನ್ನೈಯಲ್ಲಿ ನಾನು ಓದಿದಂಥ ಕಾಲೇಜಲ್ಲಿ 22 ವರ್ಷಗಳ ನಂತರ ನನ್ನನ್ನೇ ಅಲ್ಲಿ ಟೀಚ್ ಮಾಡಲಿಕ್ಕೆ, ಅಂದರೆ ಒಂದು ದಿವಸ ಕಾನ್ಫರೆನ್ಸಲ್ಲಿ ಕರೆದಿದ್ದಾರೆ. ಅದು ಇಂಗ್ಲೀಷಲ್ಲಿ ಟೀಚ್ ಮಾಡಬೇಕು. ಲೆಕ್ಚರರ್ಸು ಮತ್ತು ಸ್ಟೂಡೆಂಟ್ಸ್ ಇರ್ತಾರೆ, ಒಂದು 150 ಯವನಸ್ಥರು ಅಂತ ಹೇಳಿದಾಗ ನನಗೆ ಒಂದೇ ಸ್ವಲ್ಪ ಅಯ್ಯೋ ನಾನು ಹೇಗೆ ಮಾಡಲಿ ಒಂದು ದಿನ ಅಲ್ಲಿ ಅಂತ ನನಗೆ ಸ್ವಲ್ಪ ಚಿಂತೆ ಆಗಿತ್ತು. ಆದರೆ ದೇವರು ಹೇಳ್ತಾ ಇದ್ದಾರೆ, ಕ್ರಿಸ್ತನು ನಿನಗಿರಬೇಕಾದ್ರೆ ನೀನು ಯಾಕೆ ಚಿಂತಿಸ್ತೀಯಾ ಅಂತ ದೇವರು ವಾಕ್ಯ ಹೇಳುತ್ತದೆ. ನೀನು ಯಾಕೆ ಭಯಪಡ್ತೀಯಾ ಅಂತ ನನಗೆ ಹೇಳ್ತಾ ಇದೆ. ಅದೇ ರೀತಿ ಕ್ರೈಸ್ತರಾಗಿದ್ದರೆ ನಿಮಗೆ ಹೇಳ್ತಾ ಇದ್ದಾರೆ, ದೇವರು ಯಾಕೆ ಭಯಪಡ್ತೀರಾ, ಯಾಕೆ ಚಿಂತೆ ಮಾಡ್ತೀರಾ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಯಾಕೆಂದರೆ 2 ತಿಮೋತಿ 1:7 ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ.
ನಮಗೆ ದೇವರು ಕೊಟ್ಟಿರುವಂಥದ್ದು ಹೇಡಿತನದ ಆತ್ಮ ಅಲ್ಲ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ನಾನು ಕ್ರೈಸ್ತರಾಗಿರುವ, ಕ್ರಿಸ್ತ ಅನುಯಾಯಿಗಳಾಗಿರುವ, ಯೇಸುವನ್ನು ನಂಬಿರುವ ಭಕ್ತರು ಹೇಗಿರಬೇಕು ಅಂದರೆ, ಬೇರೆಯವರು ನಮ್ಮನ್ನು ನೋಡಿ ಯಾವುದೋ ಕಾರಣದಿಂದ ಇವರೆಲ್ಲ ಕ್ರಿಶ್ಚಿಯನ್ಸಾ, ಇವರೆಲ್ಲ ದೇವ್ರ ಮಕ್ಕಳ, ಇವರು ಹಿಂಗೆ ಮಾಡ್ತಾರ ಹಂಗೆ ಮಾಡ್ತಾರ ಅಂತ ನೋಡುವ. ನಮ್ಮ ಸಭಿಕರಿಗೂ ಕೂಡ ನಮ್ಮ ಮೇಲೆ ಕೈ ಎತ್ತಿ ತೋರಿಸಬಾರ್ದು. ಆ ರೀತಿಯಾದ ಜೀವನ ಜೀವಿಸಬೇಕಂತ ಯಾರು ಕೋರ್ಕೊಳ್ತಾ ಇದ್ದಾರೆ ಗೊತ್ತಾ? ಪಾಸ್ಟರ್ ರಮೇಶ್ ಅಲ್ಲ, ಯೇಸು ಸ್ವಾಮಿ ಕೋರಿಕೊಳ್ತಾ ಇದ್ದಾರೆ. ಹಾಗಾದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ, ಒಂದು ಮಾತು ಹೇಳೋಣಪ್ಪ. ಎಲ್ಲ ವಿಚಾರಗಳು ನನಗೆ ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಒಂದು ವಿಷಯಪ್ಪ, ನೀವಿವತ್ತು ನನಗೆ ಹೇಳಿದ್ದೀರಿ, ನಾವು ಹೇಗಿರಬೇಕೆಂದು ಹೇಳಿದ್ದೀರಿ, ಹೇಗಿರಬಾರ್ದು ಎಂದು ಕೂಡ ಹೇಳಿದ್ದೀರಾ. ದಯಮಾಡಿಯಪ್ಪ ಈ ಕಾರ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ನಾಮಕ್ಕೆ ಘನತೆ ತರುವಂತೆ, ಯಾವುದರಲ್ಲಿ ಯಾವುದು ಮಾಡಬಾರ್ದು, ಯಾವುದು ಮಾಡಬೇಕು ಎಂದು ತಿಳಿದುಕೊಂಡು ನಿನ್ನ ನಾಮವನ್ನು ಘನಪಡಿಸುವಂತೆ ಮಾಡಪ್ಪ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಪ್ಪ, ಯಾರೆಲ್ಲ ಈ ವಾಕ್ಯವನ್ನು ಸಮಯ ಕೊಟ್ಟು ಅವರ ಮನೆಗಳಲ್ಲಿ ಇದನ್ನು ಓಡಿಸಿ ಕೇಳಿಸಿಕೊಂಡಿದ್ದಾರೋ, ಅವರ ಹೃದಯಕ್ಕೆ ಯಾವುದು ಅರ್ಥವಾಗಿದೆಯೋ, ಅರ್ಥವಾಗಿರುವ ಮಾತುಗಳನ್ನು ನಡ್ಕೊಳ್ಳುವುದಕ್ಕೆ ಬೇಕಾದ ಜ್ಞಾನವನ್ನು, ಕೃಪೆಯನ್ನು, ಸಹಾಯವನ್ನು ನೀವು ಒದಗಿಸಿಕೊಡ್ರಿ. ಅಪ್ಪ, ನಿನ್ನ ಮಕ್ಕಳಾಗಿರುವಂಥ ನಮ್ಮನ್ನು ಅಭಿಷೇಕ ಮಾಡು ದೇವರೇ. ನಿನಗೆ ತಕ್ಕಂತೆ ಜೀವಿಸುವುದಕ್ಕೂ, ನಿನ್ನ ಮಾತಿನಂತೆ ನಡೆದುಕೊಳ್ಳುವುದಕ್ಕೂ, ನಿನ್ನನ್ನೇ ಘನಪಡಿಸುವುದಕ್ಕೂ ನಮಗೆ ಸಹಾಯ ಮಾಡಿಕೊಡ್ರಿ. ಅಪ್ಪ, ನಮ್ಮ ಮನೆಗಳಲ್ಲಿ ನಾವು ಪೂರ್ತಿಯಾಗಿ ಕ್ರಿಶ್ಚಿಯನ್ಸ್ ಅಲ್ಲಪ್ಪ, ನಾವು ಕ್ರಿಸ್ತನ ಅನುಯಾಯಿಗಳು, ನಿಜ ಕ್ರೈಸ್ತರು. ಯಾರು ಹೇಗಿರಬೇಕು ಎಂದು ನೀವು ನಮಗೆ ಹೇಳಿಕೊಟ್ಟಿದ್ದೀರಾ. ಈ ಮಾತುಗಳನ್ನು ಕ್ರಮ ತಪ್ಪದೆ ಸ್ಪಷ್ಟವಾಗಿ ತಿಳಿದುಕೊಂಡು ನಡ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಅಪ್ಪ, ಇವರಿಗೆ ಆರೋಗ್ಯ, ಸಮಾಧಾನ, ಕೃಪೆ, ಕರುಣೆ ಇವತ್ತು ಯಾವುದೋ ನೋವಿನಲ್ಲಿ, ಯಾವುದೋ ಸಂಕಟದಲ್ಲಿ, ವೇದನೆಯಲ್ಲಿ, ಬಾಧೆಯಲ್ಲಿ ಇರಬಹುದು. ಶರೀರದಲ್ಲಿ ನಿಶ್ಶಕ್ತಿ, ಮನಸ್ಸಿನಲ್ಲಿ ಅಸಮಾಧಾನ, ಕುಟುಂಬದಲ್ಲಿ ಕೊರತೆಗಳು, ವೈಯಕ್ತಿಕ ಜೀವಿತದಲ್ಲಿ ಅಪ್ಪ ಕರ್ತನೆ ನೆಮ್ಮದಿನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಅಂದುಕೊಳ್ಳುತ್ತಿದ್ದರೂ ಕೂಡ, ಅಪ್ಪ ಇದು ಹೇಗಾಗುತ್ತೋ, ನೀ ಹೇಗೆ ಒದಗಿಸ್ತೀಯಪ್ಪ, ನಾನೇನು ಮಾಡಲಿ ಅಂತ ಕೈಕಟ್ಟಿ ಕುಳಿತಿದ್ದರೆ, ಅನುಮಾನದಿಂದ ಕುಳಿತಿದ್ದರೆ, ಯೇಸಪ್ಪ ನೀವು ಅವರನ್ನು ಕರುಣಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ವಂದನೆ ಯೇಸುವೆ. ಕೃಪಾಪೂರ್ಣನಾದ ದೇವರೇ, ದಯೆಯುಳ್ಳ ದೇವರೇ, ಕರುಣಾಮಯನಾದ ಕರ್ತನೆ, ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಡಿರಿ. ಯವನಸ್ಥರನ್ನು, ಮಕ್ಕಳನ್ನು, ವೃದ್ಧರನ್ನು, ವಿಧವೆಯರನ್ನು, ಅನಾರೋಗ್ಯದಲ್ಲಿರುವಂಥವರನ್ನು, ಆಸ್ಪತ್ರೆಗಳಲ್ಲಿರುವಂಥವರನ್ನು, ಪ್ರಯಾಣ ಮಾಡುವಂಥವರನ್ನು, ಬಿಸ್ನೆಸ್ ಮಾಡುವಂಥವರನ್ನು, ವ್ಯವಸಾಯ ಮಾಡುವಂಥವ್ರನ್ನ, ನಿಮ್ಮ ಸೇವೆ ಮಾಡುವಂಥವರನ್ನು ಪ್ರತಿಯೊಬ್ಬರನ್ನ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ. ನಿನ್ನ ಅನುಗ್ರಹ ಕೃಪೆಗಳು ಇವರ ಮೇಲೆ ಇರಲಿ ಅಪ್ಪ. ನಮ್ಮನ್ನು ಅಗಲಬೇಡ, ನಮ್ಮನ್ನು ತೊರೆಯಬೇಡ, ನಮ್ಮನ್ನು ನಿನಗೆ ಮೆಚ್ಚುಗೆಯಾಗಿ ರೂಪುತಿದ್ದಿ ನಮ್ಮನ್ನು ನೀನೇ ಮಹಿಮೆಪಡಿಸಿಕೊಳ್ಳಬೇಕೆಂದು ನಮ್ಮನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಕೇಳುವಾತನು, ಸುದುತ್ತರ ದಯಪಾಲಿಸಿಕೊಡುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿ ಒಪ್ಪಿಸಿಕೊಟ್ಟಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನ ಸಮಾಧಾನವು ನಿಮ್ಮೊಟ್ಟಿಗೂ ನಿಮ್ಮ ಕುಟುಂಬಗಳೊಟ್ಟಿಗೂ ಇಂದು ಎಂದು ನಿರಂತರವಾಗಿರಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.